ಇಲ್ಲ, ಯಾವ್ದಿಲ್ಲ, ಜಿಲ್ಲಿಗೆ ಹೋಗೋದು ಯಾವುದಿಲ್ಲ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಹೂವು ಸುದ್ದಿ ಇಲ್ಲ ಇಲ್ಲ. ಒಂದು ನಿಮಿಷ, ಈಗ ನಾನು ನೋಡಿದೆ ಕುಮಾರಸ್ವಾಮಿ ಹೇಳಿಕೆ ನೋಡಿದೆ. ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, ಯಾವ ದುಡ್ಡು, ಎಂಥ ದುಡ್ಡು ಅಂತ ಕೇಳಿದ್ದಾರೆ. ನಾನು ಕುಮಾರಸ್ವಾಮಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ. ನಾನು ಏನಕ್ರಿ ಬಡವ್ರು ಕೊಡೋಕ್ಕೆ ಹೊಟ್ಟೆ ಕಿಚ್ಚು? ನಿಮಗೆ ಬಡವ್ರು ಕೊಟ್ಟರೆ ಏನಕ್ರಿ ಹೊಟ್ಟೆ ಕಿಚ್ಚು ಬಿಡ್ತೀರಾ? ನೀವಂತೂ ಕೊಡೋಕೆ ಮನಸ್ಸಿಲ್ಲ. ಕೊಡೋರ್ಗೂ ನೀವು ಈ ಥರ ಮಾಡಿದ್ರೆ ಪಾಪ ಕೊಡೋರು ಎಲ್ಲೋಗ್ತಾರೆ? ಬಡವ್ರು ಎಲ್ಲೋಗ್ಬೇಕು? ಆಯಿತು, ನಾನು 25 ಲಕ್ಷ ಕೊಟ್ಟಿಲ್ಲ. ನಾನು ಏನೇನಿದ್ದೀನಿ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ನಾನು 25 ಲಕ್ಷ ಅಂತ ಹೇಳಿಲ್ಲ. ನಾನು ಸಣ್ಣ ಕಾಣಿಕೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ರಿ. ರಾಜಶೇಖರ್ ಸತ್ಯನಾನಿಲ್ಲ 50 ಕೋಟಿ ಕೊಟ್ಟರು ಅವನಿಗೆ ತರಕ್ಕೆ ಸಾಧ್ಯ ಆಗಲ್ಲ. ಆಯಿತು, ನಾನು 25 ಲಕ್ಷ ಅಂತೂ ಕೊಟ್ಟಿಲ್ಲ. ಕೊಟ್ಟಿದ್ದೆ ಅಂತ ತಿಳ್ಕೊಳ್ಳಿ, ಖುಷಿ ಪಡ್ಬೇಕಿಲ್ರಿ. ದೇವ್ರು ನಿಮ್ಮ ಮನ್ಸು ಕೊಟ್ಟಿಲ್ಲ, ನಮ್ಮಂತರ ನಮ್ಮ ಮನ್ಸು ಕೊಟ್ಟಿದ್ದಾನಲ್ಲ ಬಡವ್ರಿಗೆ ಸಹಾಯ ಮಾಡ್ಬೇಕಂತ. ಅದಕ್ಕೇನಕ್ರಿ ಹೊಟ್ಟೆ ಕಿಚ್ಬಿಡ್ತೀರಾ? ಹೊಟ್ಟೆ ಕಿಚ್ಬಿಡ್ತೀರಾ? ಸರ್, ಈಗ ಸಾಕ್ಷ್ಯ ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರೆ 2 ಸರಿ ಪೋಸ್ಟ್ ಮಾರ್ಟಮ್. ಇಲ್ಲ ಇಲ್ಲ ಇಲ್ಲ, ಒಂದು ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ. ಏನಾರ ಅಯ್ಯೋ ರಿಕ್ವೆಸ್ಟ್ ಮೇಲೆ ಇನ್ನೊಂದು ಸತಿ ಪೋಸ್ಟ್ಮೆಂಟ್ ಮಾಡ್ಬೇಕಂತ ಏನಾರ ಅವ್ರು ಬರೆದ್ರೆ, ಪತ್ರ ಬರೆದ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ, 2 ಸತಿ ಆಗಲ್ಲ. 2 ಸತಿ ಮಾಡಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು, ಈ ಥರ ಹಿರಿಯ ರಾಜಕಾರಣಿಗಳು, ಈ ಕುಮಾರಸ್ವಾಮಿ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಮಾಜಿ ಮುಖ್ಯಮಂತ್ರಿಗಳು. ಅವರು ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ರು. ಎಲ್ಲನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಒಂದೇ ಸತಿ ಮಾಡೋದು. ಏನು ಅಯ್ಯೋ ಅವ್ನ ರಿಕ್ವೆಸ್ಟ್ ಮೇಲೆ ಪತ್ರ ಬರ್ದು, ಇಲ್ಲ ಇನ್ನೊಂದು ಸತಿ ಬೇಕಂದ್ರೆ ಮಾಡ್ತಾರೆ. ಮಾಡಿರೋದು ಒಂದೇ ಸತಿ. ಇಲ್ಲ, ಯಾವ್ದಿಲ್ಲ, ಜಿಲ್ಲಿಗೆ ಹೋಗೋದು ಯಾವುದಿಲ್ಲ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಹೂವು ಸುದ್ದಿ ಇಲ್ಲ ಇಲ್ಲ. ಒಂದು ನಿಮಿಷ, ಈಗ ನಾನು ನೋಡಿದೆ ಕುಮಾರಸ್ವಾಮಿ ಹೇಳಿಕೆ ನೋಡಿದೆ. ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, ಯಾವ ದುಡ್ಡು, ಎಂಥ ದುಡ್ಡು ಅಂತ ಕೇಳಿದ್ದಾರೆ. ನಾನು ಕುಮಾರಸ್ವಾಮಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ. ನಾನು ಏನಕ್ರಿ ಬಡವ್ರು ಕೊಡೋಕ್ಕೆ ಹೊಟ್ಟೆ ಕಿಚ್ಚು? ನಿಮಗೆ ಬಡವ್ರು ಕೊಟ್ಟರೆ ಏನಕ್ರಿ ಹೊಟ್ಟೆ ಕಿಚ್ಚು ಬಿಡ್ತೀರಾ? ನೀವಂತೂ ಕೊಡೋಕೆ ಮನಸ್ಸಿಲ್ಲ. ಕೊಡೋರ್ಗೂ ನೀವು ಈ ಥರ ಮಾಡಿದ್ರೆ ಪಾಪ ಕೊಡೋರು ಎಲ್ಲೋಗ್ತಾರೆ? ಬಡವ್ರು ಎಲ್ಲೋಗ್ಬೇಕು? ಆಯಿತು, ನಾನು 25 ಲಕ್ಷ ಕೊಟ್ಟಿಲ್ಲ. ನಾನು ಏನೇನಿದ್ದೀನಿ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ನಾನು 25 ಲಕ್ಷ ಅಂತ ಹೇಳಿಲ್ಲ. ನಾನು ಸಣ್ಣ ಕಾಣಿಕೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ರಿ. ರಾಜಶೇಖರ್ ಸತ್ಯನಾನಿಲ್ಲ 50 ಕೋಟಿ ಕೊಟ್ಟರು ಅವನಿಗೆ ತರಕ್ಕೆ ಸಾಧ್ಯ ಆಗಲ್ಲ. ಆಯಿತು, ನಾನು 25 ಲಕ್ಷ ಅಂತೂ ಕೊಟ್ಟಿಲ್ಲ. ಕೊಟ್ಟಿದ್ದೆ ಅಂತ ತಿಳ್ಕೊಳ್ಳಿ, ಖುಷಿ ಪಡ್ಬೇಕಿಲ್ರಿ. ದೇವ್ರು ನಿಮ್ಮ ಮನ್ಸು ಕೊಟ್ಟಿಲ್ಲ, ನಮ್ಮಂತರ ನಮ್ಮ ಮನ್ಸು ಕೊಟ್ಟಿದ್ದಾನಲ್ಲ ಬಡವ್ರಿಗೆ ಸಹಾಯ ಮಾಡ್ಬೇಕಂತ. ಅದಕ್ಕೇನಕ್ರಿ ಹೊಟ್ಟೆ ಕಿಚ್ಬಿಡ್ತೀರಾ? ಸರ್, ಈಗ ಸಾಕ್ಷ್ಯ ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರೆ 2 ಸರಿ ಪೋಸ್ಟ್ ಮಾರ್ಟಮ್. ಇಲ್ಲ ಇಲ್ಲ ಇಲ್ಲ, ಒಂದು ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ಮೆಂಟ್ ಮಾಡಕ್ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ. ಏನಾರ ಅಯ್ಯೋ ರಿಕ್ವೆಸ್ಟ್ ಮೇಲೆ ಇನ್ನೊಂದು ಸತಿ ಪೋಸ್ಟ್ಮೆಂಟ್ ಮಾಡ್ಬೇಕಂತ ಏನಾರ ಅವ್ರು ಬರೆದ್ರೆ, ಪತ್ರ ಬರೆದ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಸಾಧ್ಯ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ, 2 ಸತಿ ಆಗಲ್ಲ. 2 ಸತಿ ಮಾಡಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು, ಈ ಥರ ಹಿರಿಯ ರಾಜಕಾರಣಿಗಳು, ಈ ಕುಮಾರಸ್ವಾಮಿ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಮಾಜಿ ಮುಖ್ಯಮಂತ್ರಿಗಳು. ಅವರು ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ರು. ಎಲ್ಲನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಒಂದೇ ಸತಿ ಮಾಡೋದು. ಏನು ಅಯ್ಯೋ ಅವ್ನ ರಿಕ್ವೆಸ್ಟ್ ಮೇಲೆ ಪತ್ರ ಬರ್ದು, ಇಲ್ಲ ಇನ್ನೊಂದು ಸತಿ ಬೇಕಂದ್ರೆ ಮಾಡ್ತಾರೆ. ಮಾಡಿರೋದು ಒಂದೇ ಸತಿ.